ಯಾಕಂದರೆ ವ್ಯವಹಾರ ಎಲ್ಲ ದೊಡ್ಡವ್ರು ಮಾಡ್ತಾರೆ. ನಾವು ನಮ್ಮ ಅಣ್ಣ ತಲೆ ಅದಕ್ಕೆ ಏನಾದ್ರು ಇಲ್ವಲ್ಲ. ಯಾಕಂದರೆ ಮನೇಲಿ ಒಬ್ಬರು ಯಜಮಾನ್ತನ ಕಟ್ಕೊಂಡಿದ್ದಾರೆ. ಇವ್ರಿಗೇನು ಗೊತ್ತಿಲ್ಲ ಇವ್ರ ಭಾವ ಅವ್ರಿಗೆಲ್ಲ ಗೊತ್ತಿತ್ತು. ಇವ್ರ ಭಾವ ಹತ್ರ ಎಲ್ಲ ಅವರು ನಮ್ಮ ಅಣ್ಣ ಅದೊಂದು ಸರಿ ಮಾಡ್ಕೊಂಡಿದ್ದ. ಅವ್ರನ್ನ ಕರೆಸ್ತಾ ಇದ್ವಿ. ಅವರೇನೋ ಬೆಂಗಳೂರಲ್ಲಿದ್ದಾರಂತೆ. ಅವ್ರು ಇದ್ದಿದ್ದಾಗ ಎಲ್ಲ ಕರೆಕ್ಟಾದ ಮಾಹಿತಿ ಕೊಟ್ಟಿರೋರು. ಅವರು ಏನು ನಡುತ್ತೋ, ದುಡ್ಡು ಯಾಕೆ ಬಂತು, ಆ ದುಡ್ಡು ಎಲ್ಲಿ ಕಳ್ಕೊಂಡೆ, ಅವ್ರು ಏನು ಧಮಕಿ ಹಾಕಿದ್ದಾರೆ, ನಾನೆಲ್ಲ ವೀಡಿಯೋಗಳಲ್ಲೆಲ್ಲ ಬಂದಿದ್ದೆ. ಅದು ಅವ್ರು ಮಾತಾಡಿರೋದು ಈ ಟಿ ವಿಗಳಲ್ಲೆಲ್ಲ ಬಂದಿದೆ. ಸರ್, ಈಗ ನೀವು ಕೊಟ್ಟಿರೋ ದೂರು ಅಲ್ಲಿಗೆ ಸತ್ಯಕ್ಕೆ ದೂರವಾದದ್ದ, ಸುಳ್ಳು ದೂರ ನೀವು ಕೊಟ್ಟಿರತಕ್ಕಂಥದ್ದು? ಗೊತ್ತಿಲ್ದಿರ ರಾಜೇಗೌಡರ ಮೇಲೆ ಕೊಟ್ಟಿದ್ದಾರೆ. ಈಗ ಅವ್ರ ಮೇಲೆ ಸುಳ್ಳು ದೂರು ಕೊಟ್ಟಿರೋದ್ರಿಂದ ಅವ್ರ ಇಮೇಜ್ ಎಲ್ಲ ಡ್ಯಾಮೇಜ್ ಆಯ್ತಲ್ಲ ಸರ್. ಈಗ ಮಾಧ್ಯಮಗಳೆಲ್ಲ ಬಂತು, ಈಗ ಅವರ ಇಮೇಜ್ ಎಲ್ಲ ಡ್ಯಾಮೇಜ್ ಆಯಿತು. ಅದನ್ನ ಯಾವ ಥರ ನೀವು ಇದು ಮಾಡಿಕೊಡ್ತೀರಿ ಅಂತ? ಯಾವ ರೀತಿ ನಮ್ಮ ಮಾಹಿತಿ ಕೊಟ್ಟೆ ಹಾಗೆ ತಿಳುವಳಿಕೆ ಇಲ್ದಿರ ಆ ಥರ ಪಟ್ಟು ಅವ್ರ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ. ಆಮೇಲೆ ಅದು ಮನವರಿಕೆ ಆಗಿ ಭಾಳಷ್ಟು ಜನ ಮಾಧ್ಯಮಗಳವರು 3 ದಿನದಿಂದ ಬರ್ತಾನೆ ಇದ್ದಾರೆ. ಅವ್ರ ಬಗ್ಗೆ ಇಲ್ಲಿ ಏನು ವಿಡಿಯೋ ಆಗಲಿ ಮೀಡಿಯಾ ಆಗಲಿ ಅದ್ರ ಬಗ್ಗೆ ಅವ್ರ ಬಗ್ಗೆ ಯಾರು ಏನು ಮಾತಾಡಿಲ್ಲ. ಅದೊಂದು ತಪ್ಪಾಗಿದೆ. ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಅಲ್ಲ, ಕ್ಷಮೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅಂತ ಸಂಶಯ ಪಡ್ತಾ ಇದ್ದೀರಾ ಇಲ್ಲಿ. ಮತ್ತು FIR ಬೇರೆ ಆಗಿದೆ. ಏನು ಯಾವ ರೀತಿ ಇವಾಗ ದುಡ್ಡಿನ ವ್ಯವಹಾರ ಇರ್ಬೋದು, ಇವೆಲ್ಲ ನಡೆಯೋದೇ ದುಡ್ಡಿನ ವ್ಯವಹಾರದಿಂದ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಲ್ಲಿಗೆ FIR ಆಗಿದೆ. ಇದನ್ನು ಇವಾಗ ನೀವು ಅದನ್ನು ನಮಗೆ ಗೊತ್ತಿಲ್ಲದೆ ಏನೋ ದಿನಗಳಲ್ಲಿ ನಾವು ಹೇಳಿದ್ದೀವಿ ಅಂತ ನೀವು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರ. ಯಾವ ರೀತಿ ಇದನ್ನು ಸಮರ್ಥಿಸ್ಕೊತೀರ ಲಾಸ್ಟಲ್ಲಿ? ಈಗ ಅದನ್ನು ಯಾವ ರೀತಿ ನೀವು ಕಂಪ್ಲೇಂಟ್ ವಾಪಸ್ ತೊಗೊಳ್ತೀರಾ? FIR ಆಗಿದೆ. FIR ಆಗಿದೆ. ಅವರು ಇನ್ಸ್ಪೆಕ್ಟರ್ ಸಾಹೇಬ್ರು ಕರೆದಾಗ ನಮ್ಮ ಕಡೆಯಿಂದ ತಪ್ಪಾಗಿದೆ, ರಾಜೇಗೌಡರದ್ದು ಇದ್ರದ್ದು ಏನೂ ಪಾತ್ರ ಇಲ್ಲ ಅನ್ನೋದು ನನಗೆ ಗೊತ್ತಾಯಿತು, ಅವರನ್ನು ಕೈ ಬಿಡಿ ಅಂತೇಳಿ ಅವ್ರ ಹತ್ರ ಮನವಿ ಮಾಡ್ಬೋದು. ಸರ್, ಇನ್ಸಿಡೆಂಟ್ ಆದಮೇಲೆ ರಾಜೇಗೌಡರವ್ರಿಗೆ ನೀವು ಈ ಮಧ್ಯದಲ್ಲಿ ಏನಾದರೂ ಕಾಲ್ ಮಾಡಿ ಇದ್ರ ಬಗ್ಗೆ ತಿಳಿಸಿದ್ರಾ? ನಿಮ್ಗೆ ಏನಾದರೂ ಮಾಡಿದ್ರಾ? ಸರ್, ಈಗ ನೀವು ಈಗ ಒಂದು ಸುದ್ದಿಗೋಷ್ಠಿ ಮಾಡ್ತಾ ಇದ್ರಲ್ವಾ, ನಿಮ್ಮ ಮೇಲೆ ಪ್ರೆಷರ್ ತಂದಿದ್ದಾರಾ? ಈ ಥರ ಹೇಳಿ ಅಂತ ಹೇಳ್ಬಿಟ್ಟು ಯಾರಾದರೂ ಒತ್ತಡ ಏರಿದಾರಾ, ಹೆದರ್ಸಿದಾರಾ? ನಿಮ್ಮ ಸ್ವಇಚ್ಛೆಯಿಂದ. ಈಗ ದೂರದಾರ ತಾವೇ ಅಲ್ವಾ ಸರ್? ಈಗ ರಾಜೇಗೌಡರಿಗೆ ಇದರಲ್ಲಿ ಯಾವುದೇ ಪಾತ್ರ ಇಲ್ವಾ? ಇಲ್ಲ. ಅಂಡಿಂಗನಲ್ಲ ಈ ಟಿವಿಯಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಜೋರಾಗಿ ಮಾತಾಡಿ ಸರ್. ನನ್ನ ಹೆಸರು ಮೋಹಂತಿ ಅಂದ್ಬಿಟ್ಟು ಅಂಡಿಂಗನಾಳ. ನಮ್ಮ ತಂದೆಯವರು ಮೊನ್ನೆ ಡೆತ್ತಾಗಿದ್ದಾರೆ. ಈ ಇದ್ರ ಕೇಸ್ ಸಂಬಂಧಪಟ್ಟಂತೆ ಟಿ ವಿಗಳಲ್ಲೆಲ್ಲ ವರದಿಯಾಗಿತ್ತು. ಆ ವರದಿಗಳಲ್ಲಿ ಆರೋಪಿಗಳು ರಾಜೇಗೌಡರು ಅಂತಲೂ ಸೇರಿಸಿದ್ದಾರೆ. ಆದರೆ ನಮ್ಮ ಜಮೀನು ನಾವು ಅಗ್ರಿಮೆಂಟ್ ಮಾಡಿಕೊಡ್ತಾರೆ ರಾಜ್ಕುಮಾರ್ ಅವ್ರಿಗೆ. ನಮ್ಮ ಅಪ್ಪ ವ್ಯವಹಾರ ಏನಿದ್ರೂ ರಾಜ್ಕುಮಾರ್ ಹತ್ರ ಮಾಡಿದ್ದಾರೆ, ರಾಜೇಗೌಡ ಹತ್ರ ಏನು ವ್ಯವಹಾರ ಮಾಡಿಲ್ಲ. ಆದ್ದರಿಂದ ಇದಕ್ಕೂ ಅವ್ರಿಗೂ ಏನೂ ಸಂಬಂಧ ಇಲ್ಲ. ಸರ್, ರಾಜೇಗೌಡರಿಗೆ ಇದು ಸಂಬಂಧ ಅಂತ ನಾನು ಅಷ್ಟೊಂದು ಆ ಕೇಸಿಗೆ ಹಿಂಗೆ ಗಲ್ಬೀಲಿ ನಮ್ಮಪ್ಪ ತೀರೋಗಿರೋ ಆ ಟೆನ್ಷನಲ್ಲಿ. ಯಾಕಂದರೆ ಅವರು 20 ಗುಂಟೆ ಅದರಲ್ಲಿ ತಗೊಂಡಿದ್ದಾರೆ ಅಂದ್ಬಿಟ್ಟು ಇದು ಪಾತ್ರ ಇರ್ಬೋದು ಅಂತ ಡೀಪ್ ಪಾಯಿಂಟ್. ಬಟ್ ಆದರೆ ನಮ್ಮಪ್ಪ ಏನಿದ್ರು ವ್ಯವಹಾರ ರಾಜ್ಕುಮಾರ್ ಹತ್ರ ಅಗ್ರಿಮೆಂಟ್ ಮಾಡಿಕೊಟ್ಟು ಅವ್ರ ಹತ್ರ ಮಾಡಿದ್ದಾರೆ. ರಾಜೇಗೌಡರು ನಮ್ಮ ಅಪ್ಪಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಏನಿಲ್ಲ. ನಾವು ಮನವರಿಕೆ ಮಾಡಿಕೊಂಡು ಇವಾಗ ರಾಜೇಗೌಡರು ಏನು ತಪ್ಪು. ಹಾಗಾದ್ರೆ ನೀವು ರಾಜೇಗೌಡರ ಮೇಲೆ ಯಾಕೆ ದೂರು ಕೊಟ್ರಿ ಅಂತ? ಈಗ ನೀವು ಮೊಹಂತಿ ಅಂತ ನೀವೇ ತಾನೇ ಕಂಪ್ಲೇಂಟೆಂಟು. ಹಾಗಾದರೆ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರ ಹೆಸರು ಸಹ ಸೇರಿಸಿ ಬೆದರಿಕೆ ಹಾಕಿದರೆ, ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೇಂಟಲ್ಲಿ ದೂರಲ್ಲಿ ನಮೂದು ಮಾಡಿದ್ದೀರಿ. ಅದರ ಅನ್ವಯ ಅಂತ FIR ದಾಖಲಾಗಿದೆ. ಹಾಗಾದ್ರೆ ನೀವು ಯಾಕೆ ಕೊಟ್ರಿ ದೂರು? ಅದೇ ರಾಜ್ಕುಮಾರ್ ಅವರು ಕೊಟ್ಟಿರೋ. ಆಯಿತು ಸರ್, ಈಗ ಅವ್ರಿಗೂ ನಿಮಗೂ ಸಂಬಂಧ ಇದ್ದಾಗ ಅವ್ರ ಮೇಲೆ ನೀವು ಆರೋಪ ಮಾಡ್ಬೋದಾಗಿತ್ತು. ಇವ್ರ ಹೆಸರನ್ನ ಸ್ಪೆಸಿಫಿಕ್ ಯಾಕೆ ಸೇರಿಸಿದ್ರಿ ಅಂತಕ್ಕಂಥ ಇದ್ರ ಉದ್ದೇಶ ಏನು? ಏನಾಯಿತು ಅಂತಂತಂದರೆ ರಾಜೇಗೌಡರದ್ದು 20 ಗುಂಟೆ ಇದೆ, ಮಾರಾಟ ಮಾಡಿದ್ದು 1 ಎಕರೆ. ಅದರಲ್ಲಿ ರಾಜೇಗೌಡರದ್ದು 20 ಗುಂಟೆ ಇತ್ತು, ರಾಜ್ಕುಮಾರ್ದು 20 ಗುಂಟೆ ಇತ್ತು. ಇವರಿಬ್ಬರು ಸೇರಿ ಮಾಡಿರ್ಬೋದು ಅಂತೇಳಿ ಒಂದು ಅನುಮಾನಾಸ್ಪದವಾದ ಒಂದು ಅನುಮಾನ ಇತ್ತು ಅವ್ರಿಗೆ. ಆಮೇಲೆ ಈ ರಾಜೇಗೌಡರಿಗೂ ಇವ್ರಿಗೂ ಏನು ಸಂಬಂಧ ಇಲ್ಲ ಅಂಥೇಳಿ ಅವ್ರಿಗೆ ಮನವರಿಕೆ ಆಯಿತು. ಇದ್ರದ್ದು ವ್ಯವಹಾರ ಎಲ್ಲ ಮಾಡಿರೋದು ರಾಜ್ಕುಮಾರ್ ಹತ್ರ. ನಮ್ಮಪ್ಪ ರಾಜ್ಕುಮಾರ್ಗೂ ಅವ್ರ ತಂದೆಗೆ ಅಂತ ಗೊತ್ತಾದ ಮೇಲೆ
ಇದು ಅವರು ಎಲ್ಲೂ ಕಂಪ್ಲೇಂಟ್ ಅನ್ನೋದು ಬಿಟ್ಟರೆ ಮಾಧ್ಯಮಗಳವ್ರು ಬಂದರು, ನಾವೇನು ಸುದ್ದಿಗೋಷ್ಠಿ ಆಗಿರ್ಬೋದು, ಒಂದು ಮಾಧ್ಯಮಗಳಲ್ಲಿ ಆಗಿರ್ಬೋದು, ಎಲ್ಲೂ ಏನೂ ಮಾಡಿಲ್ಲ, ರಾಜೇಗೌಡರ ಮೇಲೆ ಆರೋಪ ಮಾಡಿಲ್ಲ. ಇದು ಕಾರಣದ ಕೈಗಳು ಅವರನ್ನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ. ನಿಜವಾದ ಆರೋಪಿಗಳು 1,30,00,000 ರೂಪಾಯಿ ತಿಂದಾಕಿರೋರು, ಅವ್ರ ಪ್ರೂಫ್ ಸಮೇತವಾಗಿದೆ. ಅವ್ರ ಮೇಲೆ ಒಂದು ಸೂಕ್ತವಾದ ಕಾನೂನು ಕ್ರಮ ಇನ್ನೂ ಕೈಗೊಂಡಿಲ್ಲ. ಕೈಗೊಳ್ತಾರೆ ಅನ್ನೋ ಭರವಸೆ 100% ಇದೆ. ನಮ್ಮ ದೊಡ್ಡಬಳ್ಳಾಪುರ ಗ್ರಾಮೀಣ ಭಾಗದ ಇವರು ಇನ್ಸ್ಪೆಕ್ಟ್ರು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಸಂಡೇ ಆಗಿದೆ, ಇವತ್ತು ಮಹಾಜರ್ಗೂ ಕರೆದಿದ್ದರು, ಹೋಗಿ ಬಂದಿದ್ದೀವಿ. ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗಂತೂ ನ್ಯಾಯ ಸಿಗ್ತದೆ ಅನ್ನೋದು ನಂಬಿಕೆ ಇದೆ. ಈಗ ನಿಮಗೆ ದುಡ್ಡು ಬರಬೇಕಾದ್ರೆ ಯಾರ ಕಡೆಯಿಂದ ಸರ್ ಬರಬೇಕಾಗಿರೋದು? ಈಗ ನಿಮ್ಮ ರಾಜ್ಕುಮಾರ್ ಅವ್ರ ಕಡೆಯಿಂದ. ಈಗ ಅವ್ರು ಏನು ಹೇಳಿದ್ದಾರೆ? ಅವ್ರು ಕೊಡ್ತೀವಿ ಅಂತ ಹೇಳಿದಾರಾ ಅಥವಾ ಇಲ್ವಾ? ಏನು ಹೇಳಿದ್ದಾರೆ ಸರ್? ಈಗ ನಿಮ್ಮ ಅವ್ರ ನಡುವೆ ಮಾತುಕತೆ ಏನಾರು ಆಗಿದೆಯಾ? ದುಡ್ಡು ಯಾವುದು ಬರಬೇಕಾಗಿರೋದಿಲ್ಲ, ಬರಬೇಕಾಗಿತ್ತು ಅಂತ ಇವ್ರು ಅಂದ್ಕೊಂಡಿರೋದು. ದುಡ್ಡೆಲ್ಲ ಬಂದುಬಿಟ್ಟಿದೆ, ಜಮೀನು ಬಾಬತ್ತೆಲ್ಲ ಬಂದುಬಿಟ್ಟಿದೆ. ತಂದೆ ಎಲ್ಲ ವ್ಯವಹಾರ ಮಾಡ್ತಾ ಇದ್ದ. ಅವರು ಮಕ್ಕಳು ಪಾಪ ಏನೋ ತೋಟದ ಕೆಲಸ ಹಸು ಮೇಯಿಸ್ಕೊಂಡಿದ್ದವರು. ನಮ್ಮ ತಂದೆನೇ ಎಲ್ಲ ವ್ಯವಹಾರ ಇಲ್ಲ, ನಾವೇನು ಇನ್ವಾಲ್ವ್ ಆಗಿದ್ದೀವಿ. ಆಮೇಲೆ ಮನೆಯಲ್ಲೆಲ್ಲ ಬಂದು ಎಲ್ಲ ಲೆಕ್ಕಾಚಾರ ನೋಡೋದನ್ನು ಎಲ್ಲ ದುಡ್ಡೆಲ್ಲ ಸೇರಿಬಿಟ್ಟಿದೆ. ಜಮೀನು ಬಾಬತ್ತು ಯಾವುದೂ ಇಲ್ಲ. ಆ ಜಮೀನಲ್ಲಿ ಬಂದಿರೋಂಥ ದುಡ್ಡನ್ನು ಒಬ್ಬರು ಯಾರೋ ವೆಂಕಟರಮಣಪ್ಪ ಅವರು ಇವರು ಜಯಸುಧ ಅನ್ನೋರು ಇವ್ರನ್ನ ಮನೆ ಕಟ್ಟೋ ಟೈಮಲ್ಲೇ ನಾವು ಜಮೀನು ಮಾರಿ ಕೊಡ್ತೀವಿ, ನಮ್ಗೆ ಕೊಡಿ ಅಂತೇಳಿ ಅವರು ಒಂದು ಮೋಸ ಮಾಡಿದ್ದಾರೆ. ಇವರಿಗೆ ಪದೇ ಕೇಳಿದಾಗ ಅವರು ಬೆದರಿಕೆಗಳು ಹಾಕಿದ್ದಾರೆ. ಆಮೇಲೆ ಅದೇನು ಇದು ಮಾಡ್ತೀನಿ ಅದು ಇದು ಅಂತೇಳಿ ಇವನು ಭಯಪಟ್ಟು ಆತ್ಮಹತ್ಯೆ, ಮೇಲ್ನೋಟಕ್ಕೆ ಆತ್ಮಹತ್ಯೆ ಕಾಣಿಸ್ತಾ ಇದೆ. ಅದು ಆತ್ಮಹತ್ಯೆ ಅಲ್ಲ, ಅದು ನಮ್ಮ ಅನಿಸಿಕೆ ಪ್ರಕಾರವಾಗಿ ಅದು ಮರ್ಡರ್ ಮಾಡಿ ತಗೊಂಡೋಗಿ ಅಲ್ಲಿ ಮಲಗಿಸಿದ್ದಾರೆ. ಯಾಕಂತಂದರೆ ನೀವು ಸಾವಿರಾರು ಕೇಸುಗಳು ನೋಡಿರ್ತೀರ. ಒಂದು ಬಾಯಲ್ಲಿ ನೊರೆ ಬಂದಿಲ್ಲ, ವಿಷ ಸೇರಿಸಿದ್ರೆ ಆ ವಿಷ ಸೇರಿದಾದ್ಮೇಲೆ ಪ್ರಾಣ ಹೋಗ್ಬೇಕಾದ್ರೆ ಒದ್ದಾಡಿ ಪ್ರಾಣ ಬಿಡಬೇಕು ಅಂಥ ಕುರುಹುಗಳು ಏನೂ ಇಲ್ಲ ಅಲ್ಲಿ. ಯಾಕಂದ್ರೆ ನಾನು ಹೋಗಿದ್ದೆ, ಅವ್ರು ಯಾರೂ ಅಲ್ಲ, ನಮ್ಮ ಚಿಕ್ಕಪ್ಪ ಮಗನೇ, ನಮ್ಮ ಅಣ್ಣ. ಆಮೇಲೆ 1-2 ಪಾಸ್ ಆಗಬೇಕಾಯ್ತು, ಅದೂ ಸಹ ಇಲ್ಲ. ಅವನು ನಿದ್ದೆ ಮಾಡೋ ಥರವಾಗಿ ಮಲ್ಕೊಂಡಿರೋದು ಇದೆ. ಸರ್, ಈಗ ನೀವು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿಲ್ವಾ ಮೃತದೇಹವನ್ನು? ಮಾಡಿದ್ದಾರೆ, ಅದು ರಿಪೋರ್ಟ್ಗಳು ಬರಬೇಕಲ್ಲ. ಸಾಹೇಬ್ರು ಹೇಳೋದು ಅದೇ, ಇನ್ಸ್ಪೆಕ್ಟರ್ ಸಾಹೇಬ್ರು ಹೇಳೋದು ಅದೇ. ಅದೆಲ್ಲ ಕಾಲಾವಕಾಶ ಇದೆ, 2 ತಿಂಗಳಾಗುತ್ತೆ. ನಾವು ತನಿಖೆ ಮಾಡ್ತೀವಿ, ನಮ್ಗೆ ಕಾಲಾವಕಾಶ ಬೇಕು ಅಂತೀನಿ. ಎಲ್ಲ ದಿಕ್ಕಲ್ಲೂ ಸಮಗ್ರ ತನಿಖೆ ಮಾಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತೀವಿ ಅಂತ ನೀವು FIR ಅವರು ಹೇಳಿದ್ರು, ನಮ್ಮ ಹೇಳಿದ್ರು ರಾಜ್ಕುಮಾರ್ಗೂ ಏನು ಸಂಬಂಧ ಇಲ್ಲ, ಅಮೌಂಟ್ ಏನು ಸೆಟ್ಲ್ ಆಗಿದೆ, ಇದೇನಿಲ್ಲ, ಅವ್ರು ಯಾರೋ 1 ಕೋಟಿ ರೂಪಾಯಿ ನನಗೆ ಕೊಡಬೇಕು, ಅವ್ರ ಮೇಲೆ ನನಗೆ ಕೊಡೋದಿಲ್ಲ, ಆ ಥರ ಅವರು ಹೇಳಿದ್ದಾರೆ. ಈಗ ಯಾಕೆ ಕೊಟ್ಟರು ಸರ್? ಹಾಗಾದ್ರೆ ಸ್ಪೆಸಿಫಿಕ್ ನೀವು ದುಡ್ಡು ಕೊಟ್ಟಿದ್ರು ಕಂಪ್ಲೇಂಟ್ ಯಾಕೆ ಕೊಟ್ಟರು ಅಂತಕ್ಕಂಥದ್ದು. ಈಗ ರಾಜೇಗೌಡರ ಹೆಸರು ಸಹ ಇದ್ರಲ್ಲಿ ತಗೊಂಡ್ಬಂದಿದ್ದಾರೆ. ಯಾಕೆ ಇದೆಲ್ಲ ಬೆಳವಣಿಗೆ ಆಯಿತು ಅಂತ ಹೇಳ್ಕೊಟ್ಟು ಅವ್ರು ಪಾಪ ಹುಡುಗರಿಗೆ ಯಾಕೆ ಹೇಳ್ಕೊಟ್ಟು ಅವರು ಕಂಪ್ಲೇಂಟ್ ಕೊಟ್ಟು ಅವ್ರ ಮಗ ಏನು ಕೊಟ್ಟರು ಅಂತ ಗೊತ್ತಾಯ್ತಂತೆ. ಚಿಕ್ಕ ಮಗ ಹಿಂಗೆ ಕಂಪ್ಲೇಂಟ್ ಕೊಟ್ಟಿರೋದು ಗೊತ್ತಾಯ್ತಂಗೆ. ಅವು ಏನಪ್ಪ ಯಾಕೆ ಬೇಕಾದ್ರೆ ನಮ್ಮ ಮೇಲೆ ಕೊಟ್ಟಿದ್ಯಾ ಹೇಗೆ ಅಂತ. ಇಲ್ಲ ಹಂಗೆ ಆ ಥರ ಏನಿಲ್ಲ, ನೀವು ನಮ್ಮ ತಂಗ ಇದು ಮಾಡಿದ ಹಾಗೆ ಏನಾರು ಇಲ್ಲಪ್ಪ, ನೀವು ಯಾಕೆ ಮನೆಗೆ ತಗೊಂಡು ಕೊಟ್ಟಲ್ಲಪ್ಪ, ಲಕ್ಷ 10 ಲಕ್ಷ 20 ಲಕ್ಷ ಎಲ್ಲ ತಗೊಂಡಿಲ್ಲಪ್ಪ, ಯಾಕಪ್ಪ ಮನೆ ಹೇಳಿ ಅವ್ರ ಕರೆಕ್ಟ್ ಅಂತೆಲ್ಲ ಅದೇನಿಲ್ಲ, ನಿಮ್ಮ ಅಮೌಂಟ್ಗಳು ಅಂತ ಹೇಳಿ ಅವರು ಹೇಳಿದ್ರು. ಸರ್, ಈಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಯಾರಾದರೂ ಮರ್ಡರ್ ಮಾಡಿರ್ತಕ್ಕಂಥದ್ದು ಏನು ಸರ್ ಅದು? ಅದನ್ನು ಗೊತ್ತಾಗ್ತಲ್ಲ ಏನಾಗಿದೆ ಏನಂತದೆ. ಆದರೆ ಅವರು ಸುಮಾರು 1 ವಾರದ ಮುಂಚೆನೇ ನಮ್ಗೆ ಹೇಳಿದ್ರು, ಈ ಥರ ನನಗೆ ಸರ್ ನಮ್ಮ ಬಾಧೆಗಳಿದೆ, ಹಾಗೆ ಸುಮಾರು ಆಗಿದೆ ಅಂತಾರೆ. ಯಾಕಂದ್ರೆ ಏನಂತ ಭಯಬಿಡ್ತಾರೆ ಹಾಗೆ ಮಾತಾಡ್ತಾರೆ. ಇಲ್ಲ ಯಾರೋ ನನಗೆ ಅವರೇ ಬೆದರಿಕೆ ಆಗ್ತಾರೆ. ಅವರು ಅದ್ಯಾರೋ ಇದಾರಲ್ಲ ಚೆನ್ನಾಗಿ ಹೇಳೋದು, ಅದೇನು ಬೆದರಿಕೆ ಆಗ್ತಾರೆ ಏನಂತ ಗೊತ್ತಾಗಿದೆ. ಆ ಥರ ಇದಾಗಿದೆ. ಸರ್, ಈಗ ಮೂಲತಃ ಲಕ್ಷ್ಮಣಪ್ಪ ಕಡೆಯಿಂದ ನೀವು ಪರ್ಚೇಸ್ ಮಾಡ್ಕೊಳ್ತೀರಿ, ಇದರಿಂದ ನೀವು ರಾಜೇಗೌಡರಿಗೆ ರಿಜಿಸ್ಟರ್ ಮಾಡಿಕೊಡ್ತೀರಿ. ಸೆಂಟ್ರಲ್ಲಿ ರಾಜೇಗೌಡರ ಮೇಲೆ ಕಂಪ್ಲೇಂಟ್ ಯಾಕೆ ಬರ್ಬೇಕು ಸರ್? ಅದು ಬೇಗ ಮಾಡ್ತಿರೋದು ಅವ್ರ ಮೇಲೆ. ಯಾರು ಮಾಡ್ಸಿರೋದು? ಅವ್ರ ಪಕ್ಕದಲ್ಲಿ ಬಿಟ್ಟು ಮಾಡ್ತಿರೋದು. ಯಾರೋ ಹೇಳ್ಬಿಟ್ಟು ಮಾಡ್ತಿರ್ಬೋದೇನೋ ಪಾಪ. ಅದನ್ನ ಹೆಸರಿಗೆ ಮನೇಲೆ ಒಂಥರ ಆಗಿದೆ. ಇವಾಗೂ ಅದನ್ನ ಹೆಸರು ಆಚೆ ಇಟ್ಟು ರಾಜಕೀಯ ರಾಜಕೀಯದಲ್ಲಿ ಏನೋ ಕಂಡಮ್ ಮಾಡೋಕ್ಕೆ. ಈಗ ಸರ್, ನೀವು ಜಮೀನು ಮಾರಿದ್ರಲ್ವ ರಾಜೇಗೌಡರಿಗೆ, ಅವರೆಲ್ಲ ದುಡ್ಡೆಲ್ಲ ನಿಮಗೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿದಾರಾ? ನಿಮಗೂ ಅಥವಾ ಅವ್ರಿಗೂ ಏನೋ ಬ್ಯಾಲೆನ್ಸ್ ಏನೋ ಇಲ್ವಾ? ಕೊಟ್ಟೆವರು ಅವ್ರ ಅಮೌಂಟ್. ಈಗ ನೀವು ಇವ್ರ ಹತ್ರ ತೊಗೊಂಡಿದ್ರಲ್ಲ, ಲಕ್ಷ್ಮಣಪ್ಪ ಅವ್ರ ಹತ್ರ ತೊಗೊಂಡಿದ್ರಲ್ಲ, ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ದುಡ್ಡು ಕ್ಲಿಯರ್ ಆಗಿದೆಯಾ? ಕೇಳಿ ಅವ್ರನ್ನ ಕಳಿಸಿ ಕೇಳಿ ಕ್ಲಿಯರ್ ಮಾಡಿದೆ. ಮತ್ತೆ ಇಷ್ಟೆಲ್ಲ ಯಾಕೆ ಬೆಳವಣಿಗೆ ಆಯಿತು ಸರ್ ಅಂತಕ್ಕಂಥದ್ದು? ಏನು ಸರ್, ರಾಜಕೀಯ ನಮ್ಮೇನು ಗೊತ್ತು, ರಾಜಕೀಯ ನಮ್ಮೇನು ಗೊತ್ತು. ಅವ್ರೇನು ಮಾಡಿದ್ದಾರೆ ಆಮೇಲೆ ದುಡ್ಡು ಕೊಡೋದಕ್ಕೆ ಇದು ಕೇಸ್ಗೂ